ನಾನು ಅಂದ್ಕೊಂಡಿದ್ದ ಹಾಗೆ ನಿಜವಾದ ಪ್ರೀತಿ ಆದರೆ ನೋವಾಗಲ್ಲ. ಏನಾದ್ರು ಒಂದು ಚೂರು ಪಾರು ನಿರೀಕ್ಷೆ ಇದ್ದರೆ ಆವಾಗ ನೋವಾಗಲಿಕ್ಕೆ ಶುರುವಾಗುತ್ತೆ. ಪುಸ್ತಕ ಚೆನ್ನಾಗಿದೆ, ಪುಸ್ತಕದಲ್ಲಿ ಪ್ರೀತಿಯ ಬಗ್ಗೆ ಇದೆ. ಒಂದು ಗಂಡು ಹೆಣ್ಣಿನ, ಅದು ನಡು ವಯಸ್ಸಿನ ಪ್ರೀತಿ ಮಾಡುವವರ ಕತೆ ಇದು. ರಂಜಿತಾ ಹೇಳ್ದಂಗೆ ಇದು ಕವಿತೆನ, ಕಥೆನ, ಕಾದಂಬರಿನ, ಅಥವಾ ಅವೆಲ್ಲದಕ್ಕೂ ಮೀರಿದ್ದ ಅಥವಾ ಅವೆಲ್ಲವೂ ಸೇರಿದ್ದ ಅನ್ನೋದು ಓದೇ ತಿಳ್ಕೊಬೇಕು. ಅದನ್ನ ಯಾರ್ಯಾರಿಗೆ ಏನೇನು ಅನ್ನಿಸ್ತದೋ ಅದೇ. ನಿಮಗೆ ಕವಿತೆ ಅಂತ ಅನಿಸಿದರೆ ಕವಿತೆ, ನಿಮಗೆ ಕಾದಂಬರಿ ಅಂತ ಅನಿಸಿದರೆ ಕಾದಂಬರಿ, ನಿಮಗೆ ಕತೆ ಅಂತ ಅನಿಸಿದರೆ ಕತೆ. ಯಾಕಂದರೆ ಮೂಲತಃ ವಿಜಯಲಕ್ಷ್ಮಿ ಅವರು ಕವಿ. ಅದರ ಮುಂದುವರೆದ ಭಾಗನೇ ಇದು, ಕವಿತೆಗಳ ಇದು. ಮನು ಬಳಿಗಾರ್ ಅವರು ಹೇಳ್ತಾ ಇದ್ರಲ್ಲ, ಪ್ರೀತಿಯನ್ನು ಹಂಚ್ತಾರೆ ವಿಜಯಲಕ್ಷ್ಮಿಯವರು. ನನಗೆ ವಿಜಯಲಕ್ಷ್ಮಿಯವರು ಹೊಸ ಪರಿಚಯ, ಇತ್ತೀಚಿನ ಪರಿಚಯ, ನನಗೆ ಭಾಳ ಹಿಂದಿನ ಪರಿಚಯ ಏನಲ್ಲ. ಆದರೆ ಮನು ಬಳಿಗಾರ್ ಹೇಳಿದ ಮಾತಲ್ಲಿ ಸತ್ಯ ಇದೆ ಅನ್ನೋದು ಈ ಇತ್ತೀಚಿನ ದಿನಗಳಲ್ಲಿ ನನ್ನ ಅನುಭವಕ್ಕೆ ಬಂದಿದೆ. ಅದು ನನಗೆ ಪ್ರೀತಿಯನ್ನು ಹಂಚೋದ್ರ ಬಗ್ಗೆನೂ ಮನು ಬಳಿಗಾರ್ ಹೇಳಿದರು. ನೋವಾಗುತ್ತೆ ಅಂತಲೂ ಹೇಳಿದರು ಅವರು. ನೋವು ಯಾಕಾಗತ್ತೆ ಅಂತಂದರೆ, ನಾನು ಅಂದ್ಕೊಂಡಿದ್ದ ಹಾಗೆ ನಿಜವಾದ ಪ್ರೀತಿ ಆದರೆ ನೋವಾಗಲ್ಲ. ಏನಾದ್ರು ಒಂದು ಚೂರು ಪಾರು ನಿರೀಕ್ಷೆ ಇದ್ದರೆ ಆವಾಗ ನೋವಾಗಲಿಕ್ಕೆ ಶುರುವಾಗುತ್ತೆ. ನಿರೀಕ್ಷೆ ಇಲ್ಲದ ಪ್ರೀತಿಯನ್ನು ಅವರು ಕೊಡ್ತಾ ಇದ್ದಾರೆ. ಅವರು ನನ್ನನ್ನು ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆದ ನಂತರ ನಾನು ಅವರ ಕಾರ್ಯಯೋಜನೆಗಳು, ಅವರು ಋತುಗಾನ ಸಂಸ್ಥೆಯಿಂದ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತೆಲ್ಲ ನೋಡಿದೆ. ನನ್ನ ಗೆಳೆಯ ಕಿರಣ್ ಭಟ್ ಅವರ ಮುನ್ನುಡಿಯೊಳಗೆ ಅವ್ರದ್ದೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಹಾಗಾಗಿ ಅದು ನಿಸ್ವಾರ್ಥದಿಂದ ನಿರೀಕ್ಷೆ ಇಲ್ಲದ ಪ್ರೀತಿಯನ್ನು ಅವರು ಹಂಚ್ತಾ ಇದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು. ಯಾಕೆಂದರೆ ಅಂಧರ ಕಾರ್ಯಕ್ರಮ ಮಾಡೋದಿದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಅವರನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕಠಿಣವಾದ ಕೆಲಸ. ಅದಕ್ಕೊಂದು ಬೇರೆದೇ ಮನಸ್ಸು ಬೇಕು. ನಾವು ಸಹಜವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ನಮ್ಮದೆಲ್ಲ ಸಮಸ್ಯೆ ಏನು ಅಂದರೆ, ಕೈ, ಕಾಲು, ಕಣ್ಣು, ಕಿವಿ, ಮೂಗು ಎಲ್ಲ ಸರಿ ಇರೋದ್ರಿಂದ ನಮಗೆ ಸರಿ ಇಲ್ಲದೇ ಇರೋದ್ರ ಬಗ್ಗೆ ಅರ್ಥ ಆಗಲ್ಲ ನಮಗೆ. ನಾನು ಪದೇ ಪದೇ ಒಂದು ಮಾತನ್ನು ಹೇಳ್ತೀನಿ. ನಾವೆಲ್ಲ ಮನೆ ಕಟ್ಟೋದಾದರೆ ಅಥವಾ ಸರ್ಕಾರ, ಯಾವುದೇ ಸರ್ಕಾರ ಯಾವುದಾದ್ರು ಒಂದು ಬಿಲ್ಡಿಂಗ್ ಕಟ್ಟೋದಾದರೆ ನಾವೇನು ಆಲೋಚನೆ ಮಾಡ್ತೀವಿ ಅಂದರೆ, ಕಣ್ಣು, ಕಿವಿ, ಕೈ, ಕಾಲು ಸರಿ ಇದ್ದವರು ಮಾತ್ರ ಇಲ್ಲಿಗೆ ಬರ್ತಾರೆ ಅಂತ ಆಲೋಚನೆ ಮಾಡ್ತೀವಿ. ಒಬ್ಬ ಅಂಧ ಬರ್ತಾನೆ, ಒಬ್ಬ ಕೈಕಾಲು ಇಲ್ಲದವನು ಬರ್ತಾನೆ, ಒಬ್ಬ ದೈಹಿಕ ಅಂಗವಿಕಲನ ಬರ್ತಾನೆ ಅಂತ. ವಿಧಾನಸೌಧಕ್ಕೆ ಕೂಡ 6 ಬಾಗಿಲಿದ್ದರೂ ರ್ಯಾಂಪ್ ಇಲ್ಲ. ನೀವು ವಿಧಾನಸೌಧದಲ್ಲಿ ಕೆಲಸ ಮಾಡಿದವ್ರು, ವಿಧಾನಸೌಧದಲ್ಲಿ ರ್ಯಾಂಪ್ ಇರಲಿಲ್ಲ. ಇಲ್ಲ, ಒಂದೇ ಕಡೆಗೆ ಮಾಡಿಸಿದ್ದಾರೆ. ಕೈಕಾಲು ಸರಿ ಇದ್ದವರು 5 ಬಾಗಿಲಲ್ಲೂ 6 ಬಾಗಿಲಲ್ಲೂ ಬರ್ಬೋದು, ಸರಿ ಇಲ್ಲದೆ ಹೋದನ್ನು ಅದೊಂದೇ ಭಾಗದಲ್ಲಿ ಬರಬೇಕು ಅಂತ ಮಾಡಿ. ಬಟ್ ನಾನು ಹೇಳೋದು ನಮ್ಮ ಮನಸ್ಥಿತಿ, ನಮಗೆ ಅದು ಅರ್ಥ ಆಗಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ವಿಜಯಲಕ್ಷ್ಮಿಯವರು, ಅವರ ಬದುಕು ಅವರಿಗೆ ಅದನ್ನು ಕಲಿಸಿದೆ ಅಂತಂದರೆ ಅದರಲ್ಲಿ ನಿಜವಾಗಿಯೂ ನಿಸ್ವಾರ್ಥ ಪ್ರೀತಿ ಇದೆ ಅಂತ ನೀವು ಎಲ್ಲರೂ ಅಂದ್ಕೋಬೋದು. ನಾನು ಇನ್ನು ಒಂದೇ ಒಂದು ಮಾತನ್ನು ಹೇಳಬೇಕು. ಈ ಪುಸ್ತಕವನ್ನು ನೀವು ಕೊಂಡು ಓದಿ, ಜೊತೆಗೆ ಅಂಥದ್ದೊಂದು ಪ್ರೀತಿಯನ್ನು ಹಂಚುವ ಕೆಲಸವನ್ನು ನೀವು ಎಲ್ಲರೂ ಸೇರಿ ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಪ್ರೀತಿ ಹಚ್ಚುವ ಕೆಲಸವನ್ನು ವಿಜಯಲಕ್ಷ್ಮಿಯವರು ಮುಂದುವರಿಸಲಿ, ಪುಸ್ತಕದ ಮೂಲಕವೂ ಮುಂದುವರಿಸಲಿ, ಇಂಥದ್ದು ಸಾಹಿತ್ಯ ಕೃತಿಗಳ ಮೂಲಕ ಕೂಡ ಮುಂದುವರಿಸಲಿ. ನನಗೆ ಇದರೊಳಗೆ ನಾನು ದಂಡವತಿ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಇದರೊಳಗೆ ಗೌರೀಶು ಅವರು ನಿವೃತ್ತ ಪತ್ರಕರ್ತ ಅಂತ ಹಾಕ್ಕೊಂಡು ಇದರೊಳಗೆ ಇದ್ದಿದ್ದು ಸರ್. ಅದು ನನಗೆ ಪತ್ರಕರ್ತರು ನಿವೃತ್ತರಾಗಲ್ಲ, ವೈದ್ಯರು ನಿವೃತ್ತರಾಗಲ್ಲ, ಪತ್ರಕರ್ತರು ನಿವೃತ್ತರಾಗಲ್ಲ, ವಕೀಲರು ನಿವೃತ್ತರಾಗಲ್ಲ, ರಾಜಕಾರಣಿಗಳಂತೂ ಆಗೋದೇ ಇಲ್ಲ. ಹಾಗಾಗಿ ನಮ್ಮ
ನಾನು ವಿಜಯಲಕ್ಷ್ಮಿ ಅವರಿಗೆ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ, ನಾವು ದಿನದ 24 ಗಂಟೆ ಬೇರೆ ಏನೇನೋ ಹಂಚುವವರ ಜೊತೆಗೆ ಇರ್ತೀವಿ. ಇಲ್ಲಿ ಪ್ರೀತಿ ಹಂಚುವವರ ಜೊತೆಗೆ ಸ್ವಲ್ಪ ಕಾಲ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.